ಅಥವಾ ಪ್ರಚಲಿತದಲ್ಲಿ ಇತ್ತು ಅಂತ ಹೇಳ್ತಾರೆ. ನೋಡಿ, ಇದು ಜಾರುವ ದಾರಿ ಅಂತ. ನಾನು ಅದಕ್ಕೆ ಯಾವಾಗಲೂ ಕೊಡುವ ಉದಾಹರಣೆ ಏನು ಕೇಳಿದ್ರೆ, ಬಹುಶಃ ಈಗೆಲ್ಲ ಶಾಲೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೊಳ್ಳಿ. ಹಿಂದೆಲ್ಲ ಜಾರು ಬಂಡಿ ಅಂತಂದಿತ್ತು. ಜಾರು ಬಂಡಿ, ಆ ಜಾರು ಬಂಡಿಯಲ್ಲಿ ಹಿಂದಿನ ಭಾಗದಲ್ಲಿ ಮೆಟ್ಟಿಲಿನಲ್ಲಿ ಮೇಲೆ ಹೋಗ್ಬೇಕು, ಎದುರುಗಡೆ ಜಾರಬೇಕು. ಸಂತೋಷ ಆಗ್ತಾ ಇದ್ದದ್ದು ಯಾವಾಗ? ನಾವೆಲ್ಲ ಜಾರಿದವರೇ ಚಿಕ್ಕಂದಲ್ಲಿ. ಅದು ಸಂತೋಷ ಆಗುದು ಯಾವಾಗ ಕೇಳಿದ್ರೆ ಆ ಮೇಲಿಂದ ಕೆಳಗೆ ಜಾರುವಾಗ. ಆದ್ರೆ ತಿಳಿದವರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ಬಂಧುಗಳು, ಇದನ್ನ ಕಿಸೆಯಲ್ಲಿ ಇಟ್ಟುಕೊಳ್ಳಿ. ಬಹಳ ಸುಂದರವಾದ ಒಂದು ಮಾತನ್ನು ಹೇಳುತ್ತಾರೆ. ಜಾರು ಬಂಡಿಯಲ್ಲಿ ಜಾರುವಾಗ ತುಂಬಾ ಸಂತೋಷವಾಗುತ್ತದೆ, ಆದರೆ ನಾವು ಕೆಳಗೆ ಹೋಗುತ್ತಿದ್ದೇವೆ ಎಂಬ ಪ್ರಜ್ಞೆ ಇರುವುದಿಲ್ಲ ಅಂತ. ಎಷ್ಟು ಚಂದದ ಮಾತು ನೋಡಿ. ಅಂದ್ರೆ ನಾವು ಪ್ರತಿಯೊಂದು ತಪ್ಪು ಮಾಡುವ, ನಾವು ಶಿಬಿರದಲ್ಲಿ ಮಕ್ಕಳಿಗೆ ಇದನ್ನೇ ಹೇಳ್ತೇವೆ. ಏನು ಕೇಳಿದ್ರೆ, ದುರಭ್ಯಾಸಗಳನ್ನ ಬೆಳೆಸಿಕೊಳ್ಳುವಾಗ, ಯಾವುದು ಕೆಟ್ಟ ಚಟಗಳನ್ನು ಬೆಳೆಸಿಕೊಳ್ಳುವಾಗ ಬಹಳ ಖುಷಿ ಆಗ್ತದೆ, ಬಹಳ ಆನಂದ ಆಗ್ತದೆ. ಯಾರೋ ಸಿಗರೇಟ್ ಸೇರ್ತಾ ಇದ್ದಾರೆ, ಹೊಗೆ ಬಿಡ್ತಾ ಇದ್ದಾರೆ, ಎಂತ ಸ್ಟೈಲ್ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಬಲಿಯಾಗಿ ನಾವು ಪೀಡನೆಗೆ ಒಳಗಾಗಿ ನಾವು ಕಷ್ಟ ಅನುಭವಿಸುವಾಗ ಅದು ಗೊತ್ತಾಗ್ತದೆ ಕೆಳಗೆ ಹೋಗಿದ್ದೇವೆ ಅಂತ. ಅದಕ್ಕೆ ಬಹಳ ಚಂದದ ಒಂದು ಕಥೆ ಇದೆ, ದೊಡ್ಡ ಕಥೆ ಅಲ್ಲ. ಒಬ್ಬ ರಾಜ ತುಂಬಾ ದಾನ ಮಾಡ್ತಾ ಇದ್ದಂತೆ. ತುಂಬಾ ದಾನ, ನೀನು ನನಗೂ ದಾನ ಕೊಡಪ್ಪ ಅಂತ. ಅವಾಗ ರಾಜ ಹೀಗೆ ನೋಡಿದ, ಬಂದದ್ದು ಗೆದ್ದಲು ಹುಳ. ಯೋ ದೇವ, ಈ ಗೆದ್ದಲು ಹುಳಕ್ಕೆ ಏನು ದಾನ ಕೊಡುವುದು ಅಂತ ಯೋಚನೆ ಮಾಡಿದಂತ ರಾಜ ಹೇಳಿದ, ನಿನಗೆ ದಾನ ಕೊಡುದಿಲ್ಲ ಅಂತ. ಅಷ್ಟಕ್ಕೂ ಕೇಳಿದ, ಏನು ಬೇಕು ನಿಂಗೆ? ನಂಗೆ ಬೇರೆ ಏನು ಬೇಡ, ಒಂದು ಚೂರು ಇರ್ಲಿಕ್ಕೆ ಜಾಗ ಇದ್ರೆ ಸಾಕು ಅಂತ. ಎಲ್ಲಾದ್ರೂ ಒಂದ್ ಕಡೆ ಇರ್ಲಿಕ್ಕೆ ಜಾಗ ಇದ್ರೆ ಸಾಕು. ನಿನಗೆ ಕೊಡೋದಿಲ್ಲ, ಹೋಗು ಅಂತ 16 ದಿವಸಗಳವರೆಗೆ ಹಿಂದಕ್ಕೆ ಕಳಿಸ್ತಾ ಇದ್ದ. ಕೊನೆಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತವನಿಗೆ. ಇರ್ಲಿ, ಇಷ್ಟು ಚಿಕ್ಕ ಹುಳ ಅಲ್ವಾ ಅಂತ ಹೇಳಿ, ಆಗ್ಲೇಪ್ಪ ನಮ್ಮ ಅರಮನೆಯ ಮೂಲೆಯಲ್ಲಿ ಇರು ಅಂತ ಹೇಳಿದ್ನಂತೆ. ಅಲ್ಲಿ ಕೊಟ್ಟು ಜಾಗ ಕೊಟ್ಟು 4 ವರ್ಷದ